ಬರ್ಲಿಲ್ಲ, ಒಳ್ಳೇದಲ್ಲ. ಅದೇ ರೀ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರಾಡಿಕಲ್ ಬಿಟ್ರೆ ಬೇರೆ ಏನಿದೆ ರೀ? ಅಲ್ಲ, ವಾಟ್ ಇಸ್ ದಟ್ ದೇ ವಾಂಟ್ ಟು ಡೂ? ವಾಟ್ ಇಸ್ ದಟ್ ದೇ ವಾಂಟ್ ಟು ಪ್ರೂವ್? ಏನೋ ಮುಸ್ಲಿಂ ವಿರುದ್ಧವಾಗಿ ಮಾತಾಡಿದ ತಕ್ಷಣ ಲೀಡರ್ಶಿಪ್ ಬಿಟ್ರೆ ಏನಿದೆ ಇವ್ರ ಹತ್ರ? ಈಗ ಮುಸ್ಲಿಂ ವಿರೋಧಿ ಮಾತಾಡ್ಬಿಟ್ರೆ ಈಗ ಆಯ್ತು, ಇಷ್ಟೆಲ್ಲ ಮಾತಾಡ್ತಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಿದ್ದಾರೆ, ನಾಚಿಕೆ ಆಗಲ್ವಾ ನಿಮಗೆ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ ಅಲ್ಲ, ಮತ್ತೆ ಇದ್ಯಾಕೆ ಮಾಡ್ತಿದ್ದೀರಿ ನೀವು? ಎಲ್ಲ ಸ್ಪೋರ್ಟ್ಸ್ಗಳು ಬೇಡ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು? ನೀವು ಕೇಳೋದು ತಪ್ಪಲ್ವಾ? ಯಾಕೆ ಕೇಳಬಾರ್ದು ಸರ್? ಪಾಕಿಸ್ತಾನ ಜೊತೆ ಇದು ಕ್ರೀಡಾ ಮನೋಭಾವ. ಈಗ ನೀವು ಬೇರೆ ಫಿಲಿಂ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ, ಬೇರೆ ಸ್ಪೋರ್ಟ್ಸ್ ನ ಬ್ಯಾನ್ ಮಾಡ್ತೀರಿ. ಕ್ರಿಕೆಟ್ ಯಾಕೆ ಆಡಿಸ್ತಾ ಇದೀರಿ? ಕೇಳ್ದೆ ನಿಮಗೆ, ಕೂನ್ ಕಾ ಬದಲ ಪಾನಿ, ಪಾನಿ ಕಾ ಬದಲ ಕೂನ್ ಅಂತ ಹೇಳಿದ್ರಿ. ಯಾರಿಗೆ ಅರ್ಜೆನ್ಸಿ ಇದೆ? ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ಆಡ್ಬೇಕಂತ ಯಾರಿಗೆ? ನಿಮ್ಗೆ ಏನ್ ಬೇಕಿದ್ ನೀವು ಮಾಡ್ಬಿಡ್ಬೋದು. ಇವ್ರು ಮಾಡಿದ್ರೆ ಗ್ರೇಟ್, ಬೇರೆ ಏನ್ ಮಾಡಬಾರ್ದು. ಪಾಕಿಸ್ತಾನ ಜೊತೆ ವೈ ಆರ್ ಯು ಪ್ಲೇಯಿಂಗ್ ಟು ಪ್ಲೇ ಮ್ಯಾಚ್? ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಟುಡೇ? ಪಹಲ್ಗಾಮ್ ಆಗಿನ 3 ತಿಂಗಳೂ ಆಗಿಲ್ಲ, 4 ತಿಂಗಳೂ ಆಗಿಲ್ಲ ತಾನೆ? ಯಾರು ಆರ್ಗನೈಸ್ ಮಾಡಿದ್ರು? ಯಾರು ಆರ್ಗನೈಸ್ ಮಾಡೋದು? ಇವು ಇಂಡಿಯಾದವರು, ಮೋದಿ ಆರ್ಗನೈಸ್ ಮಾಡಿದ್ರು. ಮತ್ತೆ ಇನ್ಯಾರು ಮಾಡ್ತಾರೆ? ಅವ್ರ ಬಿಸಿಸಿ ಯಾರ ಕೈಲಿ ಇದೆ? ಇವ್ರು ಬೇಕಿದ್ದಾಗ ಆಯ್ತು, ನೀವು ಬೈಕಾಟ್ ಮಾಡ್ಬೋದು. ನಿಮ್ ಕೈ ನೀರು ಬೈಕಾಟ್ ಮಾಡಕ ಸುಮ್ಮನೆ ಬಂದು ಹೇಳ್ಬಿಟ್ರಲ್ಲ. ನೀವು ಏನ್ ಬೇಕಿದ್ದು ಹೇಳಿದ್ರೆ ತೋರಿಸ್ಬಿಟ್ಟು ಟಿವಿಯಾಗ ಹೇಳ್ಬಿಟ್ರೆ ಹೋಗ್ಬಿಡ್ಬೋದಾ ಇವರು? ನಿಮ್ ಇಂಟ್ರೆಸ್ಟ್ ಏನ್? ಬೈಕಾಟ್ ಮಾಡ್ರಿ, ಹೋಗ್ಬಾರ್ದು. ಒಂದು ಏಷ್ಯಾ ಕಪ್ ಮಾಡಿದ್ರೆ ಏನಾಗತ್ತೆ? ಏಷ್ಯಾ ಕಪ್ ಬೈಕಾಟ್ ಮಾಡ್ಬೇಕು. ಪಾಕಿಸ್ತಾನ ಇಸ್ ಪ್ಲೇಯಿಂಗ್, ವಿಲ್ ನಾಟ್ ಕಮ್ ಇನ್ ಪ್ಲೇಯಿಂಗ್, ಅದಕ್ಕೇನು ತಪ್ಪಿದೆ? ಸೊ ವಾಟ್? ಒಂದು ಏಷ್ಯಾ ಕಪ್ ಮಾಡಿದ್ರೆ ಯಾರು ಲಾಸ್ ಇದೆ? ಯಾರು ಲಾಸ್ ಯಾರಿಗಿದೆ? ಅವರೇ ಇದು ಮಾಡ್ತಾರೆ. ಎದರದಲ್ರಿ ಲಾಸ್ ಯಾರಿಗಾಗತ್ತೆ ಅಂತ ಕೇಳಿರೋದು? ಲಾಸ್ ಯಾರಿಗಿದೆ? ಪ್ರಶ್ನೆ ಅಲ್ಲ ಇದು. ಗೇಮ್ ತರನೇ ನೋಡೋದು. ಆಯ್ತ್ರಿ, ಮತ್ತೆ ಎಲ್ಲ ಅದೇ ತರ ನೋಡ್ಬೇಕಲ್ಲ. ಸ್ಪೋರ್ಟ್ಸ್ ಅಂದ್ರೆ ಎಲ್ಲ ಸ್ಪೋರ್ಟ್ ಅದೇ ತರ ನೋಡ್ಬೇಕು. ಫಿಲಿಂ ಇಂಡಸ್ಟ್ರಿ ಅದೇ ತರ ನೋಡ್ಬೇಕು. ನಿಮ್ಗೆ ಯಾವ್ದು ಬೇಕಾದ್ರೆ ಪಿಕ್ ಅಂಡ್ ಚೂಸ್ ಮಾತಾಡ್ಬಿಡ್ಬೋದಾ? ಇದು ಹಿಂಗೆ ರೀ. 11 ವರ್ಷದಿಂದ ಇದ್ದೇ ನೋಡಿ, ಇನ್ನೇನು ಹೊಸದು ಹೇಳ್ತೀರಿ? ಇದೇ ಇರೋದು ದೇಶದಾಗ ಇನ್ನೇನೈತೆ? ಏನು ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ರೆ ಬೇರೆ ಏನೋ ಪಾಯಿಂಟ್ಸ್ ಇದಾವ? ಏನ್ ಬೇರೆ ಪಾಯಿಂಟ್ಸ್ ಇದಾವ? ಅಷ್ಟೇ ತಾನೇ ಇರೋದು. ಬೆಳಗ್ಗಿನ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡಬಿಟ್ರೆ ಬೇರೆ ಏನು ಈ ದೇಶದಲ್ಲಿ ಇಲ್ಲ. ಮಾಡ್ರಿ, ಅದಕ್ಕೇನಿದೆ? ಧರ್ಮಸ್ಥಳದ ಬಗ್ಗೆ ಏನ್ ಹೇಳಿದೆ? ನಾನು ಕೇಳಿದೆ ಅವ್ರು ಹೇಳಿದ್ರು ಬಾಂಗ್ಲಾದೇಶ ಅಂತ ಅಲ್ಲಿ ಡೈವರ್ಟ್ ಆಯ್ತು. ಧರ್ಮಸ್ಥಳದ ಏನಿದೆ? ಅಂದ್ರೆ ಪವನ್ ಕಲ್ಯಾಣ್ ಅಲ್ಲ, ಪವನ್ ಕಲ್ಯಾಣ್ ಬರ್ತಾ ಇದ್ದ ಅಂತಂದ್ರೆ ಕೇಳ್ಬೇಕು, ಎದಕ್ ಬರ್ತಾರೆ ಪವನ್ ಕಲ್ಯಾಣ್? ಧರ್ಮ ಸಂರಕ್ಷಣೆಗೆ ಸರ್, ಧರ್ಮ ರಕ್ಷಣೆಗಾಗಿ. ಧರ್ಮ ರಕ್ಷಣೆ ನಾವೆಲ್ಲ ಸೇರಿ ಧರ್ಮ ರಕ್ಷಣೆ ಮಾಡಿ ಇವ್ರಿಗೆ ಅಥಾರಿಟಿ ಇದೆ. ಅಲ್ಲ, ಇವ್ರು ಯಾರಿಗೆ ಬರಕ್ಕೆ? ಅಲ್ಲ, ಲೆಟ್ ಹಿಮ್ ಕಮ್, ಬಟ್ ಫಾರ್ ವಾಟ್ ರೀಸನ್? ಯು ವಾಂಟ್ಸ್ ಟು ಕಮ್? ಅದಕ್ಕೆ ಹೇಳ್ತಾರೆ, ಪವನ್ ಕಲ್ಯಾಣ ಆಗಿರ್ಲಿ, ಎಲ್ಲರೂ ಬರ್ಲಿ. ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟು ಬಾಳ ಇದ್ರೆ ಶೋಷಿತ ವರ್ಗಗಳ ಜೊತೆ ಮತ್ತೆ ಕೊಡ ಸ್ಟಾರ್ಟ್ ಮಾಡ್ರಿ. ಮದುವೆಗಳಾಗಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ಲಿ, ಸಣ್ಣ ಸ್ವಾಮೀಜಿಗಳಿಗೆ ನಿಮ್ಮ ಮನೆ ಮುಂದೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ರಿ. ಕೊಡ ತೊಗೊಂಡ್ ಮಾಡ್ರಿ, ನಿಮ್ಮ ಅಕ್ಕ ತಂಗಿಯರಿಗೆ ಕೊಡ್ರಿ, ನಮ್ಮ ಅಕ್ಕ ತಂಗಿಯರಿಗೆ ಕೂಡ ಸ್ಟಾರ್ಟ್ ಮಾಡ್ರಿ. ಸಮಾಜದಲ್ಲಿ ಬದಲಾವಣೆ ಬೇಕಾದ್ರೆ ನೀವು ಹಿಂದೂ ಸಂಸ್ಕೃತಿಯಲ್ಲಿ ಬೇರೆ ಸಮಾಜದಲ್ಲಿ ಕೀಳುವಾಗ ನೋಡೋದು ಬಿಡ್ರಿ. ಮತ್ತೆ ಯಾಕೆ ಇಷ್ಟು ಅಸಮಾನತೆ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ? ಯಾಕಿದೆ? ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಗುಡಿ ಗುಡ್ಡಾರಗಳು ಕಟ್ಟೋರು ನಾವು, ಶಿಲ್ಪೆ ಕೆತ್ತೋರು ನಾವು, ಗುಡಿಗಳ ಒಳಗೋಗಕ್ಕೆ ಅವಕಾಶ ನಮ್ಗಿಲ್ಲ. ಅದಕ್ಕಾಗಂತ ಅವಕಾಶ ಮಾಡಿಕೊಡ್ರಿ. ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖವಾದ ಗುಡಿಗಳು ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ರಿ. ಇದು ಪ್ರಗತಿಪರ ಪ್ರೋಗ್ರೆಸಿವ್ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಮಾಡಿ ಇಂಥ ಚರ್ಚೆ ಬೇಡ. ಮತ್ತೆ ಇವ್ರು ಹಿಡ್ಕೊಂಡು ತಿರುಗಾಡ್ತಿದಾರೆ ಎಲ್ಲ ಕಡೆ. ಇಲ್ಲ ಸರ್, ಒಬ್ರಿಗೆ ಸೀಮಿತವಾಗಿರುತ್ತೆ. ಮತ್ತೆ ಅವ್ರಿಗೆ ಸೀಮಿತ ಐತಾ? ಮತ್ತೆ ಅವ್ರು ಮಾತಾಡ್ತಿದಾರೆ ಎಲ್ಲ ಹಿಂದೂ ಪರ, ನಿಮ್ಮ ಪರ. ನೀವು ಪುನಃ ಹಂಗಿದೆಯಾ? ಪ್ರಾವಿಷನ್ ಇದೆ, ನೀವು ಮಾಡ್ತಾರೆ ಶಾಸನ ಮಾಡ್ಬೋದಾ? ಮಾಡಕ್ಕೆ ಹೇಳ್ರ ಮತ್ತೆ ಅವ್ರಿಗೆ. ಶಾಸನ ಅವ್ರಿಗೆ ಐತಲ್ಲ, ಅದಕ್ಕೆ ಹೇಳಿದ್ ನಿಮಗೆ. ವೆರಿ ಗುಡ್ ಪಾಯಿಂಟ್. ಇವರೇ ನೀವು ಮಾಡಿದ್ರೆ ನಾಳೆ ಮಾಡಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನೀವು ಮಾಡಿದ್ರೆ ಅಲ್ಲ, ನಾವು ಮಾಡೋದ್ರೆ ಅಲ್ಲ, ಅವ್ರ ಕತೆ ಬಿಡಿ ಸರ್. ಅವ್ರ ಕತೆ ಹಾಕ್ರಿ, ನೀವು ಅವ್ರ ಕತೆ ಹೇಳೋದಲ್ಲ. ನೀವು ಅವ್ರು ಕಂಪೇರ್ ಮಾಡ್ಕೋಬೇಡಿ, ನೀವು ಸ್ಟಾರ್ಟ್ ಮಾಡಿ. ನೀವು ಒಂದ್ ಪಾಯಿಂಟ್ ಮಾತಾಡಿದ್ಮೇಲೆ ನನಗೆ ಕಂಪ್ಲೀಟ್ ಮಾಡಕ್ ಬಿಡಿ. ಅವ್ರ ಕತೆ ಬಿಡ್ರಿ ಅಂದ್ರೆ ಮತ್ತೆ ನೀವು ಅವ್ರ ಕತೆ ಬಿಡ್ರಿ. ನೀವು ಅವ್ರಿಗೆ ಯಾಕೆ ಕಂಪೇರ್ ಮಾಡಿ? ನೀವು ಅವ್ರ ಕತೆ ನನಗೆ ಕೇಳಿ, ಅಲ್ಲ ಅವ್ರ ಕತೆ ನನಗೆ ಕೇಳಿ ಅವ್ರ ಕತೆ ಬಿಡು ಅಂತಂದ್ರೆ ಏನಪ್ಪ ಅರ್ಥ? ನೀನ್ ಯಾರ ಕತೆ ಕೇಳಕತ್ತೆ? ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ. ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ ಓನ್ಲಿ. ನಿಮ್ಮ ಒಪಿನಿಯನ್ ಹೇಳಿ. ನಮ್ಮ ಒಪಿನಿಯನ್ ಹೇಳ್ತಾರ್ರಿ. ಈಗ ಹೇಳ್ದಲ್ಲ, ಮದುವೆ ಮಾಡಿಸ್ಬಿಡ್ರಿ. ಎಲ್ಲಾ ಹಿಂದೂ ಸಮಾಜಗಳು ಸೌಕರ್ಯಗಳು ಏನಿದ್ದಾರೆ ಎಲ್ಲ ಸಣ್ಣ ಪುಟ್ಟ ಹಿಂದೂಗಳಿಗೆ ರೊಕ್ಕ ಕೊಡಬೇಕು, ಆಸ್ತಿಗಳನ್ನ ಹಂಚಬೇಕು, ಸಮಾನತೆ ಬರಬೇಕು. ನಮ್ಮ ಸಮಾಜಗಳು ದೊಡ್ಡ ಸಮಾಜಗಳು ಏನಿದ್ದಾರೆ ಸಣ್ಣ ಸಮಾಜಕ್ಕೆ ಮದುವೆ ಆಗ್ಬೇಕು. ಇದಾದ್ರೆ ಒಂದು ಸಮಾನತೆ ಬರ್ತದೆ. ಮುಸ್ಲಿಂರಿಗೆ ಹೆಚ್ಚು ಅನುದಾನ ಕೊಟ್ಟರಿ ನೋಡ್ರಿ. ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿದ್ದು, ನಾವು ಹೋಗಿಲ್ಲ. ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋಗಿದ್ದು, ವಾಜಪೇಯಿ ಸಾಹೇಬ್ರು ಪಾಕಿಸ್ತಾನಿಗೆ ಹೋಗಿ ನಾವು ಹೋಗಿಲ್ಲ. ಆಯ್ತಾ? ಪಾಕಿಸ್ತಾನಿಗೆ ಯಾವ್ದು ಬಸ್ ಬಿಟ್ಟಿದ್ದು ಅವ್ರೆ, ಸಮझौता ಮಾಡಕ್ ಟ್ರೈ ಮಾಡಿದ್ದು ಅವ್ರೆ. ಆಯ್ತು, ಇದೇ ಸ್ಕೀಮ್ಗಳು ಎಂಪಿನಾಗಿಲ್ಲ, ಇದು ಮೈನಾರಿಟಿ ಸ್ಕೀಮ್ಗಳು ಇಲ್ಲ. ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ, ಇದೇ ಸ್ಕೀಮ್ಗಳು
ಮಧ್ಯಪ್ರದೇಶದಲ್ಲಿ ಯುಪಿನಲ್ಲಿ ಐತಿಲ್ಲ, ಚೆಕ್ ಮಾಡಿ ನೋಡ್ರಿ ಸ್ಕೀಮ್ಗಳು. ಬಿಜೆಪಿ ಅವರು ಪಟ್ಟಿನೇ ಬಿಡುಗಡೆ ಮಾಡಿ ಅದೇನು? ಎಷ್ಟು ನಿಮಗೆ ಅವ್ರಿಗೆ ಎಷ್ಟೋಗಿದೆ ಬೇರೆಯವ್ರಿಗೆ ಎಷ್ಟೋಗಿದೆ ಯಾಕೆ ಕೊಡ್ಬಾರ್ದು? ಮುಸ್ಲಿಮ್ರಿಗೆ ಯಾಕೆ ಕೊಡ್ಬಾರ್ದು? ಒಳ್ಳೇದೇ ಬಟ್ ಬಿಜೆಪಿ ಅವರು ಆ ಪ್ರಶ್ನೆ ಇತ್ತು. ಅದು ಬಿಟ್ಟರೆ ಬೇರೆ ಅದೇ ಹೇಳಿದ್ರಿ ಬಿಜೆಪಿ ಎಲ್ಲ ಸಮುದಾಯಗಳಿಗೆ ಕೊಡ್ಬೇಕು, ಅದ್ರಲ್ಲೇನಿಲ್ಲ. ಎಲ್ಲಾ ಸಮುದಾಯಗಳು ಕೊಡ್ತೀವಿ, ಎಲ್ಲ ಸಮುದಾಯಗಳು ಕೆಲವು ಪ್ರಾವಿಷನ್ ಅಂತ ಕೊಡ್ತೀವಿ. ಯಾಕೆ ಕೊಡಲ್ಲ? ಬಟ್ ಅವ್ರ ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತಾರೆ. ಅದೇ ಅದೇ ಬರೀ ಮುಸ್ಲಿಮ್ಸ್ ಅಂತ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ ಏನ್ ಅನ್ಕೊಳ್ಬೇಕಂತ ತಾನೇ ಮಾಡೋದು. ಈಗ ಮೈನಾರಿಟೀಸ್ ಮೊದ್ಲಿಂದ ಐತೆ, ಮೈನಾರಿಟಿ ಸ್ಕೀಮ್ ಐತೆ. ಈಗ ಮೈನಾರಿಟೀಸ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಐತೆ, ಅವ್ರು ಕಮ್ಮಿ ಮಾಡಿದ್ದಾರೆ. SC/ST ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದಾರಲ್ಲ, ತೋರಿಸ್ತಾರ ಅವರು. SC/ST ಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರೆ ತೋರಿಸ್ತಾರ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ 85% SC/ST ಹುದ್ದೆಗಳು ಖಾಲಿ ಇದಾವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೀವು SCP TSP ಹಣನೇ ಎತ್ಕೊಂಡು ಹೋಗ್ಬಿಟ್ಟು ಗ್ಯಾರಂಟಿ ಹಣ ಏನ್ ಎತ್ಕೊಂಡ್ರಿ? SCP TSP ತಂದೋರೆ ನಾವು. ವಿ ಆರ್ ದ ಫಾದರ್ ಆಫ್ ಮಾತಾಡ್ತೇನ್ರಿ, ಕೇಳ್ರಿ, ಮಾತಾಡ್ತೇನ್ರಿ, ಸಮಾಧಾನಗಿರ್ರಿ. ಅದ್ರಾಗ ಏನ್ ದುಡ್ಡಿದೆ ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಯೋಜನೆಗೆ ಮಾಡಿದೀವಿ. ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ SC/ST ಜನಾಂಗದವ್ರಿಗೆ ನೇರವಾಗಿ DBT ಮಾಡ್ತಾ ಇದ್ದೀವಿ. ಸರ್ ಮೊದಲು ಕಾಮಗಾರಿ